ಅದ್ರ ಬಗ್ಗೆ ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ. ಅದರ ಬಗ್ಗೆ ನಮ್ಮ ಹೈಕಮಾಂಡು ಅದನ್ನು ಕೇರ್ ತೊಗೊತದೆ. ಜಮೀರ್ ಬಗ್ಗೆ ಬಹುಶಃ ಏನೂ ಆಗಲ್ಲ. ಜಮೀರ್ ಅಣ್ಣಂದು ಕರೆಕ್ಟಾಗಿ ಅವನೇ ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ವಲ್ಲ ಆಗಲೇ, ಏನೂ ಆಗಂಗೆ ಕಾಣಲ್ಲ. ಬಟ್ ಅದು ಅವರ ಅಭಿಪ್ರಾಯ ಅವ್ರು ವ್ಯಕ್ತಪಡಿಸೋರೆ. ಸರ್ಕಾರದಲ್ಲಿ ನಮ್ಮ ಹೈಕಮಾಂಡು ಅದ್ರ ಬಗ್ಗೆ ಗಮನ ಹರಿಸಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ತಗೊಂತಾರೆ. ಅಲ್ಲ, ಎಲ್ಲ ಸಮುದಾಯಗಳು ಇದಾವೆ ಪಾಪ, ಅವ್ರ ಮೇಲೆ ಯಾಕೆ ಹೇಳ್ತೀರ ಅಲ್ಪಸಂಖ್ಯಾತ ಸಮುದಾಯ? ನೀವು ದಯಮಾಡಿ ಹಂಗೆ ನೋಡ್ರಿ, ಈಗ ಎಲ್ಲ ಸಮುದಾಯದವರು ಅದೇ ರೀತಿ ಇದ್ದಾರೆ. ಇವತ್ತು ಒಕ್ಕಲಿಗ ಸಮುದಾಯ ಒಂಥರ ಬೆದರಿಕೆ ಆಗ್ತಾರೆ, ನಮ್ಮನ್ನೇ ಪರಿಗಣಿಸ್ತವ್ರೆ, ನಾವು ನೆಕ್ಸ್ಟು ಹಂಗೆ ಅಂತಾರೆ. ಲಿಂಗಾಯತರು ಅವರು ಒಂಥರ ಅಂತಾರೆ. ಅವ್ರಿಗೂ ಅಲ್ಪಸಂಖ್ಯಾತರಿಗೂ ವಾಯ್ಸ್ ಐತೆ, ಅವರು ಕೇಳ್ತಾರೆ ಬಿಡಿ. ಅವ್ರದ್ದು ಸಾಕಷ್ಟು ಜನಸಂಖ್ಯೆ ಇದೆಯಲ್ಲ ನಮ್ಮ ರಾಜ್ಯದಲ್ಲಿ, ಅವ್ರು ಯಾಕೆ ಕೇಳಬಾರ್ದು? ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದನ್ನು ನಮ್ಮ ಹೈಕಮಾಂಡ್ ಸೂಕ್ತವಾಗಿ ಪರಿಶೀಲನೆ ಮಾಡ್ತದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಯಾವುದಾದ್ರೂ ಒಂದು ಸಮುದಾಯ ನಿಲ್ತು ಅಂದರೆ ಅದು ಮುಸ್ಲಿಂ ಸಮುದಾಯ, ನಮ್ಮನ್ನ ತುಚ್ಛವಾಗಿ ನೋಡ್ತಿದ್ದಾರೆ ಅನ್ನುವಂಥದ್ದು. ಮುಸ್ಲಿಂ ಸಮುದಾಯದ ಜೊತೆಗೆ ಬೇರೆ ಸಮುದಾಯಗಳು ನಿಂತಿದ್ದಾವೆ. ಆದರೆ ಅವ್ರದ್ದು ಒಂದು ಹೆಚ್ಚು ಕೊಡುಗೆ ಇದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಜಮೀರ್ ಅವರು ಅದನ್ನೇ ಸರ್ ಹೇಳ್ತಾ ಇರೋದು. ಪ್ರಮುಖವಾಗಿ ಏನಾದರೂ ಒಂದು ನೋಟಿಸನ್ನು ಕೊಟ್ಟು ರಿಪ್ಲೈ ಕೇಳ್ಬೋದಾಗಿತ್ತು. ಎಲ್ಲರ ಅಭಿಪ್ರಾಯ ಕೂಡ ಹಾಗೇ ಇದೆ. ಈ ಥರ ನಡೆದುಕೊಳ್ಳೋ ಸರಿ ಇಲ್ಲ ಅನ್ನೋ ಮಾತನ್ನು ಅವ್ರು ಹೇಳ್ತಿದ್ರು. ಆಯಿತು, ಈಗ ಸದ್ಯಕ್ಕೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳೋಲ್ಲ. ನಮ್ಮ ಹೈಕಮಾಂಡ್ ಕೂಡ ಪರಿಶೀಲನೆ ಮಾಡ್ತದೆ. ಏನು ಅವ್ರನ್ನೇನು ನೇಣ್ಗಾಕ್ಬಿಟ್ಟವ್ರ? ಏನು ಹಾಕಿಲ್ಲಲ್ಲ. ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ, ಯಾರು ಪಕ್ಷದಲ್ಲಿ ಯಾರು ತಪ್ಪು ಮಾಡಬಾರ್ದು, ಯಾರೇ ಆಗಲಿ ಎಷ್ಟೇ ದೊಡ್ಡ ವ್ಯಕ್ತಿಯಲ್ಲಿ ತಪ್ಪು ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದನ್ನು ಸರಿಪಡಿಸ್ಕೊತಾರೆ. ಈಗ ಸಾಧಕ ಬಾಧಕ ಚರ್ಚೆ ಮಾಡಿ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಆಗ್ತದೆ. ಸರ್, ಆಮೇಲೆ ಈಗ ರಾಜಣ್ಣ ಅವರು ಒಂದು ಮಾತು ಹೇಳಿದ್ದಾರೆ ಸರ್, ಸಿಎಂ ವಿರುದ್ಧ ಯಾರೋ ಮಾಟ ಮಂತ್ರ ಮಾಡಿಸಿರ್ಬೋದಾ ಅಂತ. ರಾಜಣ್ಣ ಅವರೇ ಮಾಡಿಸಿರ್ಬೇಕು, ಬೇರೆ ಇನ್ಯಾರು ಮಾಡ್ಸೋಕ್ಕೆ ಸಾಧ್ಯ ಇಲ್ಲ. ಸಿಎಂಗೆ ಏನಾದ್ರು ಮಾಟ ಮಂತ್ರ ಮಾಡ್ಸೋಕ್ಕೆ ಶಕ್ತಿ ಇದ್ರೆ ಅದು ರಾಜಣ್ಣ ಅವ್ರಿಗೆ, ಬೇರೆ ಯಾರಿಗೂ ಇಲ್ಲ. ಆ ಥರದ್ದು ಏನಾದರೂ ನಡೀತಿದೆಯಾ ಸರ್ ರಾಜ್ಯದಲ್ಲಿ? ಪಾಲಿಟಿಕ್ಸ್ ಆ ಥರ ಮಾಟ ಮಂತ್ರ ಅದನ್ನು ರಾಜಣ್ಣ ಅವ್ರನ್ನೇ ಕೇಳಬೇಕು. ರಾಜಣ್ಣ ಅವ್ರು ಯಾರಿಗಾರ ಮಾಡಿಸೋ ಅಭ್ಯಾಸ ಇದೆಯಾ ಮಾಟ ಮಂತ್ರ? ಇಲ್ಲ. ಏನಾರು ಹೆಚ್ಚು ಕಡಿಮೆ ಮಾಡಿಸಿದ್ರೆ ಮುಖ್ಯಮಂತ್ರಿಗೆ ರಾಜಣ್ಣ ಅವರೇನೆ, ಬೇರೆ ಏನಾರು ಮಾಡ್ಸೋಕ್ಕಾಗಲ್ಲ. ಆ ಧೈರ್ಯ ಇರೋದು ರಾಜಣ್ಣ ಅವ್ರಿಗೆ ಮಾತ್ರ. ಎಲೆಕ್ಷನ್ ಟೈಮಲ್ಲೂ ಅವ್ರ ಮನೆ ಮೇಲೆ ಆಗಿತ್ತಂತೆ ಸರ್. ಯಾರ ಮನೆ ಮೇಲೆ? ನೋಡಮ್ಮ, ಮಾಟ ಮಂತ್ರದಿಂದ ನಾವೆಲ್ಲವನ್ನು ನಿಯಂತ್ರಣ ಮಾಡ್ತೀವಿ ಅಂತಂದ್ರೆ ಅದು ಮೂರ್ಖತನ. ಈಗ ದೊಡ್ಡ ಉದ್ದಲ್ಲಿರೋರ್ನೆಲ್ಲ ಮಾಟ ಮಂತ್ರ ಮಾಡಿ ಇಳಿಸ್ಬಿಡ್ಬೋದಲ್ಲ. ಅವೆಲ್ಲ ಸುಮ್ಮನೆ ಬಾಯಿ ಚಪ್ಪಲಕ್ಕೆ ಮಾತಾಡ್ಕೊಂತಾರೆ ಬಿಡಿ. ಅದ್ರ ಬಗ್ಗೆ ಹೆಚ್ಚಿಗೆ ಅರ್ಥ ಕೊಡ್ತಕ್ಕಂಥ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹಿಂದೆ ಹೇಳಿದ್ದಾರೆ ಸರ್, ತಮ್ಮ ಕುಟುಂಬದ ವಿರುದ್ಧ ಕೂಡ ಮಾಟ ಮಂತ್ರ ಆಗಿದೆ. ಕಪ್ಪು ಕೋಳಿಗಳನ್ನ, ಕೋಣಗಳನ್ನ ಕೇಳೋದ್ರಲ್ಲಿ ಬಲಿ ಕೊಟ್ಟಿದ್ರು. ಹೌದು, ವಾಮಾಚಾರಗಳು ಮಾಡಿಸ್ತಾರೆ. ಬಟ್ ಒಂದು ತಿಳ್ಕೊಬೇಕು, ಯಾರ್ಯಾರು ವಾಮಾಚಾರ ಮಾಡಿಸವ್ರೆ ಅವ್ರ ಕುಟುಂಬ ಸರ್ವನಾಶ ಆಗ್ಬಿಟ್ಟವೆ. ಅದನ್ನು ಅರ್ಥ ಮಾಡ್ಕೋಬೇಕು. ಯಾರ್ಯಾರು ಬೇರೆಯವ್ರ ಬಗ್ಗೆ ವಾಮಾಚಾರ ಮಾಡ್ಸೋಕೆ ಹೋಗ್ತಾರಲ್ಲ ಅವ್ರ ಕುಟುಂಬಗಳು ಹೆಸರು ಹೇಳ್ದಂಗೆ ಸರ್ವನಾಶ ಆಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಯಾರು ಕೂಡ ಯಾರ ಮೇಲೆ ವಾಮಾಚಾರ ಮಾಡಿಸ್ಲಿಕ್ಕೆ ಆ ಥರ ಮಾಡಿಸಿ ಎಲ್ಲರೂ ಬಾಯಿ ಕಟ್ಟಾಕ್ಬೋದಾಗಿತ್ತಲ್ಲ. ಅವೆಲ್ಲ ಸುಮ್ಮನೆ ಹೂವು ಅಷ್ಟೇ. ಏನೋ ತಾತ್ಕಾಲಿಕವಾಗಿ ಗ್ರಾಚಾರ ಹೆಚ್ಚು ಕಡಿಮೆ ಆದಾಗ ಒಂಚೂರು ನಡಿಬೋದು ಅಷ್ಟೇ. ಬಟ್ ಪರ್ಮನೆಂಟಾಗಿ ಹಂಗೆಲ್ಲ ಮುಗಿಸಂಗಿದ್ರೆ ಎಲ್ಲರೂ ಮುಗಿಸ್ಬಿಡೋರು ವಾಮಾಚಾರ ಮಾಡಿ. ಸದ್ಯ ನಿಮಗೆ ಮಾಹಿತಿ ಇದೆಯಲ್ಲ, ಆ ಥರ ಇದೆಯಲ್ಲ, ಮಾಧ್ಯಮದವ್ರಿಗೆ ಆ ಮಾಹಿತಿ ಇದ್ರೆ ಸಾಕು. ಸರ್, ಆಮೇಲೆ ಮೇ 5ರ ನಂತರ ಏನೋ ದೊಡ್ಡ ಬದಲಾವಣೆ ಆಗುತ್ತೆ. ಯಾರು ಹೇಳಿರೋದು? ನಿಮ್ಮ ನಾಯಕರು ಕೂಡ ಹೇಳ್ತಿದ್ದಾರೆ ಸರ್, ನಿಮ್ಮ MLAಗಳು ಕೂಡ ಹೇಳ್ತಿದ್ದಾರೆ. ಏನೋ ಒಳ್ಳೇದಾಗಿ ನಮ್ಮನ್ನು ಮಂತ್ರಿ ಮಾಡಲಿ ಅಂತ ನಾವು ನಿಮ್ಮ ಮುಖಾಂತರ ಹಾರೈಸ್ತೀವಿ. ನೀವೊಬ್ಬರು ಮಂತ್ರಿ ಆದರೆ ಸಾಕು ಸರ್. ನಾವಿಬ್ರು ಮಂತ್ರಿ ಆದರೆ ಅಂತಲ್ಲ, ನಮ್ಮನ್ನು ಮಂತ್ರಿ ಮಾಡಲಿ ಅಂತ ನಾವು ಕೇಳ್ಕೊತಾ ಇದೀವಿ ನಿಮ್ಮ ಮುಖಾಂತರ. ಇಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನೋಡೋಣ. ಇನ್ನೂ ಕೂಡ ಅದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಈಗ ಸದ್ಯಕ್ಕೆ ತಮಿಳುನಾಡು ಚುನಾವಣೆಯಲ್ಲೆಲ್ಲ ಬ್ಯುಸಿಯಾಗಿದ್ರು. ಈಗ ತಮಿಳುನಾಡು ಚುನಾವಣೆ ಮುಗಿದಿದೆ. ಈಗ ನಾಳೆ ನಾಡ್ದಾದ್ಮೇಲೆ ಏನೇನು ಬೆಳವಣಿಗೆಗಳಾಗ್ತವೆ ನೋಡೋಣ. ಈಗಾಗಲೇ ಒಂದು ಟೀಮ್ ಔಟ್ ಬಂದಿದೆಯಲ್ಲ, ಈಗ ನಂತರ ಏನೇನು ಆಗ್ತದೆ ಅಂತ ನೋಡೋಣ, ಕಾದು ನೋಡೋಣ. ಥ್ಯಾಂಕ್ ಯು ಮೇಡಮ್.